ಇನ್ನು ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಬಳಿ ಶಾಸಕ ರೇವಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಾಧ್ಯಮಗಳ ಮೂಲಕ ಈ ವಿಚಾರವನ್ನ ನನಗೆ ತಿಳಿದಿದೆ ಅಂತ ಅವರು ತಿಳಿಸಿದ್ದಾರಂತೆ. ಸೊ ಇನ್ನೊಂದು ಕಡೆಯಲ್ಲಿ ನೋಡೋದಾದ್ರೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸೋಮವಾರ ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತೆ. ಸೋಮವಾರ ಏನೇನಾಗುತ್ತೆ ಅನ್ನೋದನ್ನ ಬಹಳ ಕುತೂಹಲದಿಂದ ದರ್ಶನ್ ಅಭಿಮಾನಿಗಳು ಕಾದು ನೋಡ್ತಾ ಇದ್ದಾರೆ. ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಸೋಮವಾರ ತೀರ್ಪು ಹೊರಬರುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಸೋಮವಾರ ನಿರ್ಧಾರ ಆಗುತ್ತೆ. ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಸೋಮವಾರ ತೀರ್ಪು ಹೊರಬೀಳಲಿದೆ. ಪ್ರದೂಷ್ ಅರ್ಜಿ ಪುರಸ್ಕಾರವೋ ತಿರಸ್ಕಾರವೋ ಅನ್ನೋದು ಸೋಮವಾರ ಗೊತ್ತಾಗುತ್ತೆ. ಪುರಸ್ಕಾರ ಆದ್ರೆ ದರ್ಶನ್ಗೆ ಶಿಕ್ಷೆ ಖಂಡಿತ ಅಂತ ಹೇಳಲಾಗ್ತಾ ಇದೆ. ಸಂಪೂರ್ಣ ವರದಿ ಸಲ್ಲಿಸಲು ಕೋರ್ಟ್ ಸೂಚನೆಯನ್ನು ನೀಡಿದೆ. ಆರೋಪಿ ಪವಿತ್ರ ಗೌಡ ಬಗ್ಗೆ ಜಡ್ಜ್ ಗರಂ ಆಗಿದ್ದಾರಂತೆ. ವಿಚಾರಣೆಗೆ ಲೇಟ್ ಆಗಿ ಹಾಜರಾಗಿದ್ಯಾಕೆ ಅಂತ ಜಡ್ಜ್ ಕೇಳಿದ್ದಾರೆ. ಆಬ್ವಿಯಸ್ಲಿ ಅದು ಕೋರ್ಟ್ ಕಂಡ್ರಿ, ನಿಮ್ಮ ಮನೆ ಅಲ್ಲ. ಕೋರ್ಟ್ಗೆ ಜಡ್ಜ್ ಎದುರಿಗೆ ಸರಿಯಾದ ಸಮಯಕ್ಕೆ ಹಾಜರಾಗಬೇಕು. ಆದ್ರೆ ಹಾಜರಾಗದಿದ್ದ ಕಾರಣಕ್ಕೆ ಜಡ್ಜ್ ಗರಂ ಆಗಿದ್ದಾರೆ. ಹೆಡ್ಫೋನ್ ಯಾಕೆ ಬಳಸ್ತಿದ್ದಾರೆ? ಓಕೆ, ಜಡ್ಜ್ ಎದುರಿಗೆ ಹೆಡ್ಫೋನ್ ಬಳಸಿದ್ರಂತೆ. ಹೆಡ್ಫೋನ್ ಬಳಸಲು ಯಾರು ಪರ್ಮಿಷನ್ ಕೊಟ್ರು ಅಂತ ಗರಂ ಆಗಿದ್ದಾರೆ ಜಡ್ಜ್. ವುಮೆನ್ ಸೆಲ್ ನಲ್ಲಿ ಹೆಡ್ಫೋನ್ಸ್ ಕೊಡ್ತಾರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಜೈಲಲ್ಲಿ ಮಾತ್ರ ಅಲ್ಲ, ಸ್ವತಃ ಜಡ್ಜ್ ಎದುರಿಗೂ ದರ್ಪ ತೋರಕ್ಕೆ ಬಂದಿದ್ದಾರೆ ಹೆಡ್ಫೋನ್ ಎಲ್ಲ ಹಾಕೊಂಡು. ಇಲ್ಲ ಮೇಡಮ್, ನಾನು ಬಳಸಿಲ್ಲ ಅಂತ ಪವಿತ್ರ ಗೌಡ ಹೇಳಿದ್ದಾರಂತೆ. ನಾನು ನೋಡಿದ್ದೇನೆ ಅಂತ ನ್ಯಾಯಮೂರ್ತಿ ಸುಜಾತ ಎಂ ಸಾಂಬ್ರಾಣಿ ಹೇಳಿದ್ದಾರೆ. ಜೈಲಾಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಜಡ್ಜ್. ಪವಿತ್ರ ಗೌಡ ಕೋರ್ಟ್ಗೆ ಬರುವಾಗ ಮನೆಗೆ ಬಂದ ತರ ಆರಾಮ್ಸೆ ಹೆಡ್ಫೋನ್ ಹಾಕೊಂಡು ಮಾತಾಡ್ತಾ ಬಂದ್ರಂತೆ. ಇದನ್ನು ಅಬ್ಸರ್ವ್ ಮಾಡಿದ್ದಾರೆ ಜಡ್ಜ್. ಫಸ್ಟ್ ಆಫ್ ಆಲ್ ಬಂದಿದ್ದೇ ಲೇಟಾಗಿ ಬಂದಿದ್ದು, ಮನೆಗೆ ಬಂದವ್ರ ತರ ಬಂದಿದ್ದಾರೆ. ಅದ್ರ ಜೊತೆಯಲ್ಲಿ ಕಿವಿಯಲ್ಲಿ ಹೆಡ್ಫೋನ್ಗಳನ್ನೆಲ್ಲ ಹಾಕೊಂಡು ಬಂದಿದ್ದಾರಲ್ಲ, ಅದಕ್ಕೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಜಡ್ಜ್ ಮೇಡಮ್ ಅವರು. ನ್ಯಾಯಮೂರ್ತಿ ಸುಜಾತ ಎಂ ಸಾಂಬ್ರಾಣಿ ಅಂತ ಹೇಳಿ. ನಾನು ನೋಡಿದ್ದೀನ್ರಿ, ಪವಿತ್ರ ಗೌಡ ಹೇಳ್ರಂತೆ. ಇಲ್ಲ ಇಲ್ಲ, ನಾನು ಬಳಸಲಿಲ್ಲ ಮೇಡಮ್, ನಾನು ನೋಡಿದ್ದೀನ್ರಿ ನೀವು ಹಾಕೊಂಡು ಬಂದಿದ್ದನ್ನ. ಜೈಲಲ್ಲಿ ಹೆಡ್ಫೋನ್ ಎಲ್ಲ ಸರಬರಾಜು ಇರುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವೇನು ಅಷ್ಟು ಮಾತ್ರ ಅಲ್ಲ, ಪ್ರದೋಷ್ ನೀಡಿರುವಂತಹ ಅರ್ಜಿಯ ತೀರ್ಮಾನ ಸೋಮವಾರ ಆಗುತ್ತೆ. ಇನ್ ಕೇಸ್ ಆಫ್ ಪುರಸ್ಕೃತವಾದ್ರೆ, ಆ ಅರ್ಜಿ ಪುರಸ್ಕೃತವಾದ್ರೆ ದರ್ಶನ್ಗೆ ಜೈಲೂಟ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ವಾದ ವಿವಾದಗಳು ಆಬ್ವಿಯಸ್ಲಿ ಆಗುತ್ತೆ ಪ್ರಾಸಿಕ್ಯೂಷನ್ ಎದುರಿಗೆ. ಆದ್ರೆ ಪ್ರದೋಷ್ ಬಹಳ ಪ್ರಮುಖವಾಗಿರುವಂತ ಸಾಕ್ಷಿ ಇಲ್ಲಾಗ್ತಾರೆ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಮೋಹನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಬಹಳ ಕುತೂಹಲವನ್ನ ಕೆರಳಿಸಿದೆ. ಇಲ್ಲಿವರೆಗೂ ಕೂಡ ದರ್ಶನ್ ಹೊರಗೆ ಬರಬಹುದು ಬರಲ್ಲ ಈ ಎಲ್ಲ ಚರ್ಚೆಗಳು ಹುಡ್ಕೊಂಡಿದ್ವು. ಆದ್ರೆ ಇಲ್ಲಿ ಏಕಾಏಕಿ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟಿದ್ದು ಸ್ವತಃ ದರ್ಶನ್ ಆಪ್ತ. 2003ರಿಂದ ದರ್ಶನ್ ಜೊತೆಯಲ್ಲೇ ಒಡನಾಟವನ್ನ ಮಾಡಿದಂತ ಪ್ರದೂಷ್ ಎಂಟ್ರಿ ಕೊಡ್ತಾರೆ. ನಾನು ಮಾಫಿ ಸಾಕ್ಷಿಯನ್ನು ಹೇಳ್ತೀನಿ, ಆ ದಿನ ಏನೇನಾಗುತ್ತೆ ಇದೆಲ್ಲದನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಅದೆಲ್ಲಾದ್ರೂ ಒಪ್ಪಿಗೆ ಆದ್ರೆ ದರ್ಶನ್ಗೆ ಖಚಿತ ಅಂತ ಹೇಳಲಾಗ್ತಾ ಇದೆ ಜೈಲೂಟ. ಏನ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಮೋಹನ್? ಎಸ್ ಕಾರ್ತಿಕ್, ನೀವ್ ಹೇಳಿದ್ದು ಅಕ್ಷರಶಃ ನಿಜ ಅನ್ಬೋದು. ಯಾಕೆ ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಇನ್ನಿತರ ಆರೋಪಿಗಳು ಯಾವಾಗ ಸಿಕ್ಕಾಕೊಂಡ್ರು ಅವಾಗಿಂದ ಈ ಕೇಸು ತಿರುವಿನ ಮೇಲೆ ತಿರುವನ್ನ ಪಡೆಯುತ್ತಿರುವಂತದ್ದು. ಈಗ ಮೊನ್ನೆ ಸಾಮಾನ್ಯವಾಗಿ 59ನೇ CCH ಕೋರ್ಟ್ ಅಲ್ಲಿ ಏನು ಪ್ರದೋಷ್ ನಾನು ಮಾಫಿ ಸಾಕ್ಷಿ ಆಗ್ತೀನಿ, ನಾನು ಎಲ್ಲವನ್ನು ಘಟನೆಯನ್ನು ವಿವರವಾಗಿ ಹೇಳ್ತೀನಿ, ಅಲ್ಲಿ ಸ್ಥಳದಲ್ಲಿ ಯಾವ ರೀತಿಯಾಗಿ ಯಾರು ಏನೇನ್ ಮಾಡಿದ್ರು ಎಲ್ಲವುದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಒಂದು ಕೋರ್ಟ್ಗೆ ಅರ್ಜಿಯನ್ನ ಹಾಕಿರ್ತಾರೆ. ಈ ಅರ್ಜಿಯನ್ನು 59ನೇ CCH ಕೋರ್ಟ್ ಪರಿಗಣಿಸ್ಬೇಕಾ ಅಥವಾ ಪರಿಗಣಿಸಬಾರ್ದಾ, ಈ ಪರಿಗಣಿಸ್ಬೇಕು ಅಥವಾ ಪರಿಗಣಿಸಬಾರ್ದು ಅನ್ನೋದು ಇದುವರೆಗೂ ಕರೆಕ್ಟ್ ಆಗಿ ತೀರ್ಪು ಬಂದಿಲ್ಲ. ಈ ಅರ್ಜಿ ಏನಿತ್ತು, ಈ ಅರ್ಜಿಗೆ ಉಳಿದಂತ ಆರೋಪಿಗಳು ವಿರುದ್ಧವಾದ ಅರ್ಜಿಯನ್ನು ಹಾಕಿದ್ರು. ಏನಂದ್ರೆ ನಾವು ಕೂಡ ಇದಕ್ಕೆ ಅರ್ಜಿಗೆ ಮಾಫಿ ಸಾಕ್ಷಿಗೆ ನಾವು ಒಪ್ಕೊಳ್ಳೋದಿಲ್ಲ, ನಮ್ಮ ಹೇಳಿಕೆಗಳನ್ನು ಕೂಡ ಪರಿಗಣಿಸಬೇಕು ಅಂತ ಒಂದು ಅರ್ಜಿಯನ್ನು ಹಾಕಿದ್ರು. ಇದು ಲಾಸ್ಟ್ನೇ ಕೋರ್ಟ್ ನಲ್ಲಿ, ಸೆಕ್ಷನ್ ಕೋರ್ಟ್ ನಲ್ಲಿ ಕೊನೆ ಎತ್ತಿ ಆದೇಶ ಹೊರಡಿದಂತ ಸಮಯದಲ್ಲಿ ನೀವ್ಯಾರು ಆರೋಪಿಗಳು ಅರ್ಜಿ ಹಾಕೋಂಗಿಲ್ಲ, ನಾವು ಮಾಫಿ ಸಾಕ್ಷಿನ ಪರಿಗಣಿಸ್ತೀವಿ ಅಥವಾ ಪರಿಗಣಿಸದೇ ಇರೋದು ನಮ್ಮ ಇಷ್ಟ, ನೀವು ಇದಕ್ಕೆ ಹಾಕಂಗಿಲ್ಲ ಅಂತೇಳಿ ಒಂದು
59ನೇ CCH ಕೋರ್ಟ್ ಆದೇಶ ಹೊರಡಿತು. ಈ ಆದೇಶವನ್ನು ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತೇಳಿ 18ನೇ ತಾರೀಕುವರೆಗೂ ಕಾಲಾವಕಾಶ ಕೇಳಿದಂತ ಉಳಿದ ಆರೋಪಿಗಳು ಈಗ ಪ್ರದೋಷ್ನ ಏನು ಮಾಫಿ ಸಾಕ್ಷಿಯನ್ನು ಸೋಮವಾರ ತೀರ್ಪು ಕೊಡೋದಾಗಿ ನಾವು ಪರಿಗಣಿಸ್ತೀವಿ ಅಥವಾ ಪರಿಗಣಿಸಲ್ಲ ಅಂತ ಕೊನೆಯ ತೀರ್ಪನ್ನು ಮುಂದಿನ ಸೋಮವಾರ ಕೊಡುವಂತದ್ದಾಗಿದೆ. ಇನ್ನು ಇವತ್ತು ಏನು ಪವಿತ್ರ ಗೌಡ ಇದ್ರು, ಇವರು ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರಾಗಿದ್ರು. ಈ ಹಾಜರಾಗುವ ಸಮಯದಲ್ಲಿ ಕೆಲವು ನಿಮಿಷಗಳ ನಂತರ ಹಾಜರಾಗ್ತಾರೆ, ಕೆಲವು ನಿಮಿಷಗಳ ಕಳೆದ ನಂತರ ಹಾಜರಾಗ್ತಾರೆ. ಆಗ ಜಡ್ಜ್ ಕೇಳ್ತಾರೆ, ಯಾಕೆ ಇಷ್ಟು ಲೇಟ್ ಆಗಿ ಹಾಜರಾಗ್ತಿದ್ದೀರಾ, ಇದೇ ನಿಮ್ ಮನೇನಾ, ಯಾಕೆ ಈ ತರ ಲೇಟ್ ಆಗಿ ಕೋರ್ಟ್ಗೆ ಹಾಜರಾಗ್ತಿದ್ದೀರಾ ಅಂತ ಕೇಳ್ತಾರೆ. ಇಂಥ ಸಮಯದಲ್ಲಿ ಅವ್ರೇನು ಮಾತಾಡಲ್ಲ. ಮತ್ತೆ ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬಂದಂತ ಸಮಯದಲ್ಲಿ ಅವರು ಹೆಡ್ಫೋನ್ ಅನ್ನ ಧರಿಸಿರ್ತಾರೆ. ಈ ಹೆಡ್ಫೋನ್ ಯಾಕೆ ಹಾಕೊಂಡಿದ್ದೀರಾ ಅಂತ ಕೇಳಿದ ಸಮಯದಲ್ಲಿ ಜಡ್ಜ್ಗೆನೆ ನಾನು ಹೆಡ್ಫೋನ್ ಬಳಸಿಲ್ಲ, ನಾನು ಯಾವ್ದು ಹಾಕೊಂಡಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತಹ ಸುಜಾತ ಎಂ ಸಾಮ್ರಾಣಿ ಈ ಜಡ್ಜ್ಗೆ ಕೋಪ ಬರುತ್ತೆ. ಅವಾಗ ಪವಿತ್ರ ಗೌಡ ವಿರುದ್ಧ ಗರಂ ಆಗ್ತಾರೆ. ಇಂಥ ಸಮಯದಲ್ಲಿ ಏನು ನೀವು ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ, ನಾನು ನೀವು ಕಣ್ಣಾರೆ ನೋಡಿದ್ದೀನಿ ನೀವು ಹೆಡ್ಫೋನ್ ಬಳಸಿದ್ದಂತದ್ದು ಅಂತ ಹೇಳ್ತಾರೆ. ಇನ್ನು ಸೋಮವಾರ ಏನಿದೆ ಈ ಪ್ರದೋಷ್ ಅರ್ಜಿಯನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗಲಿದೆ. ಕಾರ್ತಿಕ್, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.